ನಮಸ್ತೆ. ಇವತ್ತು ಟೀ ಕಪ್ ರೀಡಿಂಗ್ ನೋಡೋಣ. ಟೀ ಕಪ್ ಅಲ್ಲಿ ಇಟ್ಟಿದ ತಕ್ಷಣನೇ ಫೇಸ್ ನೋಡಿ ನಿಮಗೆ ಕಾಣಿಸ್ತಾ ಇರಬಹುದು ಆಲ್ರೆಡಿ. ಈ ಫೇಸ್ ನ ನೀವು ನಿಮ್ಗೆ ಯಾರಾದ್ರೂ ಪರಿಚಯ ಇದ್ರೆ ಅವರನ್ನ ನೋಡ್ಕೊಳ್ಳಿ. ಸೊ ಹಣೆ ಮೇಲೆ ಯಾವಾಗ್ಲೂ ಬಟ್ಟಿಟ್ಕೊಂಡಿರಬಹುದು, ಬಾಯಲ್ಲಿ ಬೀಡಿನೋ ಸಿಗರೇಟೋ ಸಮಥಿಂಗ್ ಆಗ್ತಾ ಇರ್ತಾರೆ. ಅವ್ರ ಜೊತೆ ಇನ್ನೊಂದು ಫೇಸ್ ಇದೆ ನೋಡಿ ಇಲ್ಲಿ. So many faces. Two girls, one boys faces ತರ ಕಾಣಿಸ್ತಾ ಇದೆ ನಮಗೆ. ಓಕೆ, ದಪ್ಪ ಮುಖದ ಸಿಗರೇಟ್ ಸೇದುವಂತ ವ್ಯಕ್ತಿಯ ಮುಖ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇವರು ನಿಮಗ್ ತೊಂದರೆ ಮಾಡ್ತಾರಾ, ನಿಮಗ್ ಸಹಾಯ ಮಾಡ್ತಾರಾ, ಅಥವಾ ಇವರಿಂದ ದೂರ ಇರ್ಬೇಕಾ, ಹತ್ರ ಇರ್ಬೇಕಾ? ಸೊ ಥಿಂಕ್ ಟ್ವೈಸ್. ಓಕೆ, ಎಲ್ಲೋ ದೂರ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ರೂಡ್ ಕ್ಲಿಯರ್ ಇದೆ. ಯು ಕ್ಯಾನ್ ಅಚೀವ್ ವಾಟ್ ಎವರ್ ಯು ವಾಂಟ್ ಟು ಅಚೀವ್ ಇಟ್. ಓಕೆ, ಅಚೀವ್ ಮಾಡ್ಬೋದು ಅಂತ ಇದೆ. ಸಮಥಿಂಗ್ ಏನೋ ವೆರಿ ಬಿಗ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಸೊ ಯಾರೋ ಹೋಗಕ್ ಮುಂಚೆ ಬ್ಯಾಕ್ ಪ್ಯಾಕ್ ಅನ್ನ ಚೆಕ್ ಮಾಡ್ತಾ ಇರೋ ತರ ಕಾಣಿಸ್ತಾ ಇದೆ. ಪಾಪುನ ಒಂಟಿಯಾಗಿ ಬಿಡಬೇಡಿ. ಪಾಪುಗಳು ಓಡಾಡ್ತಾ ಎಲ್ಲೋ ಹೋಗಿ ಸೇರುವಂತ ಸಾಧ್ಯತೆ ಇದೆ. ಯಾರೋ ಇಲ್ಲಿ 2 ವೀಲರ್ ತಗೊಳ್ತಾರೆ. ಸಮಥಿಂಗ್ ಗ್ರೀನ್, ಲೈಟ್ ಗ್ರೀನ್ ಅಥವಾ ಗ್ರೇ ಮಿಕ್ಸ್ ಆದ್ರೆ ಒಂದ್ ಕಲರ್ ಇರುತ್ತಲ್ಲ, ಆ ತರ ಇದೆ ಅನ್ನುವಂಥದ್ದು ಇದೆ. ವೆರಿ ಟೈನಿ ಪೀಪಲ್ ಇಂಟರ್ವ್ಯೂನ ಯಾರೋ ನೋಡಬಹುದು ಅಂತ ಕೂಡ ಇದೆ. ಸೊ ಏನೋ ಒಂದು ಡಿವೈನ್ ಗಿಫ್ಟ್ ಇಲ್ಲಿ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರ್ದು ಪ್ರೀ ವೆಡ್ಡಿಂಗ್ ಅಲ್ಲಿ ಒಂದ್ ರೀತಿ ಸಿಂಡ್ರೆಲ್ಲ ತರ ಡ್ರೆಸ್ ತಗೊಳ್ಳುವಂತ ಫ್ರಾಕ್ ಬರುತ್ತಲ್ಲ, ಸೊ ಆ ಥರದ್ದೇನೋ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಗೂಗಲ್ ಇಂದ ಏನೋ ಒಂದು ಬಿಗ್ ಅನೌನ್ಸ್ಮೆಂಟ್ ಬರುತ್ತೆ. ಆ ಅನೌನ್ಸ್ಮೆಂಟ್ ಎಲ್ರಿಗೂ ಶಾಕಿಂಗ್ ಆಗಿ ಇರುತ್ತೆ. ಅಟ್ ದಿ ಸೇಮ್ ಟೈಮ್ ಒಂದು ಖುಷಿ ಕೊಡುವಂಥದ್ದು ಕೂಡ ಇದೆ. ಏನೋ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಬರುವಂತ ಸಾಧ್ಯತೆ ಇದೆ. ಪ್ರತಿ ಸತಿ ನಿಮ್ಗೆ ಹಾಡೋ ಅವಕಾಶ ಕೈತಪ್ಪಿ ಹೋಗ್ತಾ ಇತ್ತು. ಈ ಸತಿ ನಿಮ್ಗೆ ಹಾಡೋ ಅಂತ ಅವಕಾಶ ಬರುತ್ತೆ, ನಿಮ್ಮ ಕೈಗೆ ಮೈಕ್ ಬರುತ್ತೆ ಅನ್ನುವಂಥದ್ದು ಇದೆ. ಕೆಲವರು ನಿಮ್ಮ ಮಗುಗೆ ಸಂಗೀತದ ಕ್ಲಾಸಿಗೆ ಸೇರಿಸುವಂತ ಸಾಧ್ಯತೆಗಳು ಕೂಡ ಇದೆ. ಗೋಲ್ಡನ್ ಹಾರ, ನೆಕ್ಲೆಸ್, ಲಾಂಗ್ ಹಾರ, ನೆಕ್ಲೆಸ್ ಆ ಥರದ್ದೇನೋ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಆಂಜನೇಯ ಇದ್ದಾರೆ. ಆಂಜನೇಯನ ಬ್ಲೆಸ್ಸಿಂಗ್ಸ್ ನಿಮ್ಗೆ ಒಂದು ಓಕೆ, ಆವಾಗಲೇ ನೋಡಿದ್ವಲ್ಲ ಫೇಸ್, ಆಗ್ಲೇ ನೋಡಿದಂಥ ಫೇಸ್ ಏನಿದೆ, ಅವರು ನಿಮಗೆ ನೆಗೆಟಿವಿಟಿ ಮಾಡಿ ಇವನ್ ತೊಂದರೆ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ನಿಮ್ಮ ಲೈಫಿಂದ ರಿಮೂವ್ ಮಾಡಲಿಕ್ಕೆ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ನಿಮಗೆ ಅವರ ಸಮಸ್ಯೆ ಏನಿದೆ ಅದು ರಿಮೂವ್ ಆಗುತ್ತೆ ಅಂತ ಸೊ ಇಲ್ಲಿ ಕೊಟ್ಟಿದೆ. ಓಕೆ, ಸೊ ಆಂಜನೇಯನ ಆಶೀರ್ವಾದ ಪಡ್ಕೊಳ್ಳಿ ಅನ್ನುವಂಥದ್ದು. ಸೊ ಬೆಟ್ಟದ ಮೇಲಿರುವಂಥ ರಂಗನಾಥ ಸ್ವಾಮಿಯ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಒಬ್ರು ಅಂದ್ರೆ ಬೆಟ್ಟ ಟ್ರಕ್ಕಿಂಗ್ ಮಾಡ್ತೀರಾ, ಮಾಡಕ್ ಹೋಗಿ ಸಮಸ್ಯೆ ಮಾಡ್ಕೊಳ್ತೀರಾ ಅಂತಾನೂ ಇದೆ. ಕೆಲವರು ಗ್ರೂಪಲ್ಲಿ ಕೆಲವ್ರಿಗೆ ಸಮಸ್ಯೆ ಆಗಿ ಮಧ್ಯದಲ್ಲೇ ಇಳ್ದ್ಬಿಡ್ತಾರೆ, ಇನ್ ಕೆಲವರಲ್ಲಿ ಒಬ್ರು ಹೋಗಿ ಮೇಲ್ ಹೋಗಿ ಅಚೀವ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಎಲ್ರೂ ಎಕ್ಕಕ್ಕಾಗಲ್ಲ ಅದನ್ನ, ಕೆಲವ್ರು ಮಾತ್ರ ಎಕ್ತೀರಾ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಫೈನಾನ್ಷಿಯಲಿ ತುಂಬಾ ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರೆಗ್ನೆನ್ಸಿಗೋಸ್ಕರ IVF ಮಾಡಿದಾಗ ಏನೋ ಒಂದಷ್ಟು ದಾರುಣಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಕೂತ್ಕೊಂಡು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋ ತರ ಕೂಡ ಅನ್ನಿಸ್ತಾ ಇದೆ. ಸೊ ತುಂಬಾ ಪ್ರೇ ಮಾಡ್ತಾ ಇದ್ದೀರಾ ದೇವ್ರ ಹತ್ರ ಅನ್ನುವಂಥದ್ದು ಇದೆ. ಇಲ್ಲಿ ಫೇಸ್ ನೀವು ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿ ಇದೆ ಈ ಫೇಸ್ ಅಂತ. ಸೊ ಈ ತರ ಒಂದ್ ರೀತಿ ನಿಮ್ ಮೇಲೆ ತುಂಬಾ ಜನ ಕಣ್ಣಿಟ್ಟಿದ್ದಾರೆ. ಸೊ ಇಂಥ ಜನಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸೋದು ಬೆಟರ್ ಅಂತ ಅನ್ಸುತ್ತೆ.
ಎಸ್ಪೆಷಲಿ ಫುಲ್ ಮೂನ್ ದಿನ ಏನೋ ಒಂದು ಅವಘಡ ಆಗತ್ತೆ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಈ ರೀಲ್ಸ್ ಅಲ್ಲಿ ಪ್ರಯಾಗರಾಜದ ರೀಲ್ಸ್ ಎಲ್ಲ ಬರ್ಬೇಕಾದ್ರೆ ಒಬ್ರು ಫೀಮೇಲ್ ನಾಗಸಾಧು ಇದ್ರಲ್ಲ, ಅವ್ರಿಗೇನೋ ತೊಂದ್ರೆ ಆಗತ್ತೆ ಅಂತ ಕೂಡ ಅನ್ನಿಸ್ತಾ ಇದೆ. ಮಾತಾಡಕ್ಕೆ ಭಯ ಆಗ್ತಿದೆ ಯಾಕೋ ನನ್ಗೆ. ಸುಮ್ನೆ ನನ್ ಪಾಡಿಗ್ ನಾನು ಇರಬಾರ್ದು ಅನ್ಸುತ್ತೆ ಒಂದೊಂದ್ಸತಿ ರೀಡಿಂಗ್ ಎಲ್ಲ ಹೇಳ್ತಾ ಹೇಳ್ತಾ. ಯಾರೋ ಕ್ಯಾಟ್ನ ಮಾರಿ ಮಾರಿ ಏನೋ ಬಿಸ್ನೆಸ್ ಮಾಡ್ತಿದ್ರು. ಅದು ಇನ್ ಮುಂದೆ ನಿಂತು ಹೋಗುತ್ತೆ, ಇಲ್ಲಾಂದ್ರೆ ಅದರಿಂದ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಚಾಮುಂಡೇಶ್ವರಿಯ ದರ್ಶನಕ್ಕೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಗಣೇಶನ ಆಶೀರ್ವಾದ ಕೂಡ ಇದೆ. ನೇಪಾಳಲ್ಲಿ ಏನೋ ಒಂದಷ್ಟು ಅವಘಡಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ಆಮೇಲೆ ಇಲ್ಲಿ ಮರಳುಗಾಡು, ನಾನು ಹೇಗೆ ತೋರಿಸ್ಲಿ ಹೇಳಿ ನಿಮ್ಗೆ. ಇಲ್ಲಿ ಸೊ ಇದು ಅಯ್ಯಯ್ಯ ಸಾರಿ. ಸೊ ಮರಳುಗಾಡು ಇತ್ತು ಅಲ್ವಾ, ಮರಳುಗಾಡಲ್ಲಿ ಒಂಟೆಗಳೆಲ್ಲ ಇರ್ತಾ ಇತ್ತು ಅಲ್ವಾ. ಸೊ ಇನ್ಮೇಲೆ ಮರಳುಗಾಡಲ್ಲಿ ಮರಳೇ ಇರೋದಿಲ್ಲ ಮುಂದಿನ ಕೆಲವು ವರ್ಷಗಳಲ್ಲಿ. ಸೊ ಅವಾಗ ಒಂಟೆಗಳೆಲ್ಲ ನಾಡಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಬಂದಾಗ ನಾನು ಕೂಡ ಒಂದ್ ತಗೊಂತೀನಿ, ನೀವು ಕೂಡ ಒಂದ್ ತಗೊಳ್ಳಿ. ಯಾರೋ ಹಸಿರು ಸರ್ಪನ ನೋಡಿ ಹೆದರ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಮಕ್ಕಳು ಆಡ್ತಾ ಇರ್ಬೇಕಾದ್ರೆ ಸರ್ಪ ಬರುವಂತ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ಗಿಡಗಳನ್ನ ಬೆಳೆಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಇಬ್ರು ಪ್ರೈವೇಟ್ ಆಗಿ ಇದ್ದಾಗ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ತೀರಾ ಅಂದ್ರೆ, ಈಗ ನಡೀತಾ ಇದೆ ಅಲ್ಲ, ಏನ್ ಹೇಳಿ, ಅಯ್ಯಯ್ಯೋ ಯಾರು ಹನಿ ಟ್ರ್ಯಾಪ್ ಮಾಡ್ತಾರೆ, ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ಹನಿ ಟ್ರ್ಯಾಪ್ ಈ ಸತಿ ತುಂಬಾ ದೊಡ್ಡ ರೀತಿಲಿ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಏಡಿಕಾಯನ್ನ ಯಾರೋ ಸತ್ತ ಸಮಸ್ಯೆ ಮಾಡ್ತಾರೆ, ಅದೇನೋ ಕಚ್ಚಿಬಿಟ್ಟು ಅದೇನೋ ದೊಡ್ಡ ಮಟ್ಟದಲ್ಲಿ ನೋವಾಗತ್ತೆ ಅಥವಾ ಅವ್ರ ಪ್ರಾಣಕ್ಕೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಏನೋ ಕದ್ಕೊಂಡು ಹೋಗ್ತಾ ಇದ್ದಾರೆ, ಆ ತರ ಇದೆ ಇಲ್ಲಿ. ಸೊ ಏನೋ ನಿಮ್ದು ಪ್ರಮುಖವಾದಂತ ವಸ್ತು ಏನೋ ಅವರು ಕಳ್ತನ ಮಾಡ್ಕೊಂಡು ಹೋಗ್ತಾ ಇರೋ ಹಾಗೆ ಇಲ್ಲಿ ಇದೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಒಂದು ವಿನ್ನಿಂಗ್ ಟ್ರೋಫಿನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಗೆಲ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲ ಸರಿಪಡಿಸ್ತಾ ಇದ್ರು. ಸೊ ಅವರಿಗೆ ಇನ್ ಮುಂದೆ ಕೆಲಸ ತಪ್ಪೋಯ್ತು, ಈಗ ಏನ್ ಮಾಡೋದು ಮುಂದೆ ಅಂತ ಯೋಚನೆ ಮಾಡ್ತಿದ್ರೆ, ಸೊ ಇನ್ ಮುಂದೆ ಹೊಸ ಕೆಲಸ ಬರುವಂತ ಸಾಧ್ಯತೆ ಇದೆ, ಅದಕ್ಕಿಂತ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ಪ್ರಾಕೃತಿಕ ವೈಪರೀತ್ಯ ಆಗಿ ಒಂದಷ್ಟು ಹೆಚ್ಚು ಸಾವು ನೋವನ್ನ ನೋಡ್ತೀವಿ ನಾವು ಅನ್ನುವಂಥದ್ದು ಕೂಡ ಇದೆ. ಇನ್ನೂ ಒಂದು ಗಾಗಲ್ಸ್ ಹಾಕೊಂಡಿರುವ ರೀತಿಲಿ ನಂಗೆ ಒಂದು ವ್ಯಕ್ತಿ ಕಾಣ್ತಿದ್ದಾರೆ. ಸೊ ಸ್ವಲ್ಪ ಅದ್ರ ಬಗ್ಗೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಮಾಂಗಲ್ಯ ಚೈನ್ ಕೂಡ ಕಾಣಿಸ್ತಾ ಇದೆ ನಂಗೆ. ಮಾಂಗಲ್ಯ ಭಾಗ್ಯ ಬರಬಹುದು ನಿಮ್ಗೆ, ಅಥವಾ ಹೊಸ ಮಾಂಗಲ್ಯ ಚೈನ್ ನೀವು ಮಾಡಿಸ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ಯಾರೋ ಯಾರನ್ನು ಮುಸುಕುದಾರಿ ಅಂದ್ರೆ ಫುಲ್ ಮುಸುಕು ಅಂದ್ರೆ ಅಯ್ಯೋ ಮುಸ್ಕ್ ಹಾಕೊಂಡಿರ್ತಾರೆ ಮೇಲಿಂದ. ಸೊ ಅಂಥವ್ರನ್ನ ಭೇಟಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ ಅವ್ರನ್ನ ಭೇಟಿ ಮಾಡಿ ರಹಸ್ಯವಾದಂತಹ ಮಾತುಕತೆನ ಮಾತಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಇದ್ದಂತ ಕಣ್ಣಿನ ದೋಷಗಳು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗಿದ್ದಂತ ಕಣ್ಣಿನ ದೋಷ, ಐ ಮೀನ್ ಒಂದ್ ಕಣ್ಣಿಗೆ ಮಾತ್ರ ದಪ್ಪ ಗ್ಲಾಸು, ಮತ್ತೊಂದ್ ಕಣ್ಣು ನಾರ್ಮಲ್ ಆಗಿ ನೋಡ್ತಾ ಇದ್ರಿ, ಆ ಥರದಿದೆ. ಸೊ ವಾಪಸ್ ಅದೆರಡು ಕಣ್ಣು ನಾರ್ಮಲಿಗೆ ಬರುತ್ತೆ. ನಾರ್ಮಲಿಗೆ ಬಂದು ನಿಮ್ಗೆ ಪಾಪು ಆಗತ್ತೆ ಅನ್ನುವಂಥದ್ದು ಇದೆ. ಪ್ರಯತ್ನ ಪಟ್ರೆ ಇನ್ನ 3 ಪಾಪು ಯೋಗ ಇದೆ, ಅಟ್ಲೀಸ್ಟ್ 2 ಆದ್ರೂ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ.
ಸೊ ಎಲ್ಲೋ ತೀರ್ಥಯಾತ್ರೆಗೋ ಸಮಥಿಂಗ್ ಎಲ್ಲೋ ಹೋಗ್ತೀರಾ. ಹೋದಾಗ ನಿಮ್ಗೆ ನಡೆಯಕ್ ಆಗದಿರ ಯಾವುದೋ ಒಂದು ಪ್ರಾಣಿಯ ಬೆನ್ನೇರಿ ಹೋಗ್ತಾ ಇರೋ ತರ ಕಾಣಿಸ್ತಾ ಇದೆ. ಸೊ ಎಲ್ಲಿ ಹೋಗ್ತಿರೋ ಗೊತ್ತಿಲ್ಲ, ಆ ತರ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ ಯಾರೋ ಇಲ್ಲಿ ಕೂತ್ಕೊಂಡು ತುಂಬಾ ಅಳ್ತಾ ಇರೋ ತರ ಕಾಣಿಸ್ತಾ ಇದೆ. ಮತ್ತೆ ಯಾರೋ ಬಂದು ನಿಮ್ಗೆ ಸಾರಿ ಕೇಳ್ತಾ ಇರೋ ಹಾಗೆ ಕೂಡ ಕಾಣಿಸ್ತಾ ಇದೆ. ಯಾರೋ ನಿಮ್ ಕಾಲ್ ಹಿಡ್ಕೊಂಡು ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳ್ತಾ ಇದ್ದಾರೆ. ಸೋಲ್ಮೇಟ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಎರಡು ಫ್ಯಾಮಿಲಿಗಳು ಒಪ್ಕೊಂಡು ಮದ್ವೆ ಆಗುವಂತ ಸಾಧ್ಯತೆ ಇದೆ. ಗೌತಮ ಬುದ್ಧನ ಆಶೀರ್ವಾದ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಮತ್ತೆ ಬುದ್ಧರಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ಫಿಲಂ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಸ್ಪಿರಿಟ್ ಯಾರ ಜೊತೆ ನಾವು ಮಾತಾಡ್ತಾ ಇರೋ ತರ ಕಾಣಿಸ್ತಾ ಇದೆ ಇಲ್ಲಿ. ಯಾರೋ ಸ್ವಿಮ್ಮಿಂಗ್ ಕಲಿಯುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ಅಜ್ಜಿ ಮನೆಗೆ ಹೋಗ್ತಾರೆ, ಅಜ್ಜಿಯಿಂದ ಏನೋ ತುಂಬಾ ದೊಡ್ಡ ಗಿಫ್ಟ್ ಸಿಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಇನ್ನೂ ಒಂದು ದೊಡ್ಡ ಮರ ಇದೆ, ಮರದ ಕೆಳಗೆ ಆರಾಮಾಗಿ ಮಲ್ಕೊಂಡಿರುವಂತ ಚಿತ್ರ ಕೂಡ ಕಾಣಿಸ್ತಾ ಇದೆ. ಆಕ್ಚುಲಿ ಆ ಮರದ ಕೆಳಗೆ ಯಾವುದೋ ಒಂದು ದೈವ ಮಲ್ಗಿರೋ ಹಾಗೆ ನಂಗೆ ಕಾಣಿಸ್ತಾ ಇದೆ ಇಲ್ಲಿ. ಪ್ರಯತ್ನ ಪಟ್ರೆ ನಿಮ್ಮೆಲ್ಲ ಕೆಲಸಗಳು ಆದಷ್ಟು ಬೇಗ ಆಗತ್ತೆ ಅಂತ ಇದೆ. ನಗ್ನಗ್ತಾ ಇರಿ ಅನ್ನುವಂಥದ್ದು ಇದೆ. ಸ್ವಲ್ಪ ಹುಷಾರಾಗಿರಿ ಇಂಥ ದುಷ್ಟ ಜನಗಳಿಂದ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಟ್ರೋಫಿ ಕೂಡ ಗೆಲ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಒಬ್ರು ಹೊಸ ವಿಮಾನ ಅಥವಾ ಚಾಪರ್ ಖರೀದಿ ಮಾಡ್ತಾರೆ, ಅದೊಂದು ದೊಡ್ಡ ಸುದ್ದಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸರ್ಕಸ್ಸಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ಹೊಸ ಮೂವಿ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ಮರ, ದೊಡ್ಡ ದೈವದ ಮರ ಒಂದ್ ಅರ್ಧಕ್ಕೆ ಕಟ್ಟಾಗಿ ಬೀಳುತ್ತೆ ಆ ಥರ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ಅಪಾರ್ಟ್ಮೆಂಟ್ ನೆಲಸಮ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾವುದೋ ಒಂದು ವಿಚಿತ್ರವಾದಂತ ಪಕ್ಷಿ ಏನೋ ತಗೊಂಬಂದು ನಿಮ್ಗೆ ಹಾಕಿ ಹೋಗುತ್ತೆ ನೀವು ನಿಂತಿರೋ ಹತ್ರ ಅಂತ ಕೂಡ ಇದೆ. ಕೆಲವು ಈಗ ರೀಲ್ಸ್ ಅಲ್ಲೆಲ್ಲ ನೋಡ್ತೀವಲ್ಲ, ಮಗುನೇ ಎತ್ಕೊಂಡು ಹೋಗ್ಬಿಟ್ಟಿರುತ್ತೆ ಪಕ್ಷಿ, ಆ ಥರದ್ದು ಕೂಡ ಕಾಣಿಸ್ತಾ ಇದೆ. ಫೈನಾನ್ಷಿಯಲಿ ನೀವು ತುಂಬಾ ಗ್ರೋತ್ ಆಗ್ತೀರಾ, ನಿಮ್ಮ ಬಿಸ್ನೆಸ್ ಕೂಡ ಗ್ರೋತ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹಂಗೆ ಇಲ್ಲಿ ಗೂಳಿಗಳ ಗುದ್ದಾಟ ಕೂಡ ಕಾಣಿಸ್ತಾ ಇದೆ. ಸೊ ಯಾರಿಗೂ ಗೊತ್ತಿಲ್ದಂಗೆ ಯಾರೋ ಪ್ರೇಮಿಗಳು ಯಾರು ಇಲ್ದಿರುವಂತ ನಿರ್ಜನ ಪ್ರದೇಶಕ್ಕೆ ಹೋಗಿ ತಮ್ಮ ಲವಿ ಡವಿ ಮಾಡ್ಬೇಕಾದ್ರೆ ಒಂದಷ್ಟು ಫೋಟೋಗಳನ್ನ ಕ್ಲಿಕ್ಕಿಸ್ಕೊಂಡು ಅವರಿಗೆ ಸಮಸ್ಯೆನ ಮಾಡಿ ತೊಂದರೆ ಮಾಡ್ತಾರೆ, ಅಲ್ಲಿ ಹೋಗ್ಬೇಡಿ ಸಾಧ್ಯ ಆದ್ರೆ ಅನ್ನುವಂಥದ್ದು ಇದೆ. ಎರಡು ಬೆಟ್ಟಗಳ ತುದಿಯಲ್ಲಿ ಏನೋ ಒಂದಷ್ಟು ಅವಾಂತರಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಗುಡ್ಡ, ತುಂಬಾ ಪ್ರಮುಖವಾದಂತಹ ಬೆಟ್ಟ ಏನಿದೆ ಅದು ಕುಸಿಯುತ್ತೆ, ಇಲ್ಲ ಆಗತ್ತೆ ಅಂತ ಕೂಡ ಕಾಣಿಸ್ತಾ ಇದೆ. ನೇಚರ್ ಜೊತೆ ಹೆಚ್ಚು ಕನೆಕ್ಟ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಈ ಮದರ್ ನೇಚರ್ ಎನರ್ಜಿಗೆ ಸಂಬಂಧಪಟ್ಟಂಗೆ, ಪ್ರಕೃತಿ ಮಾತೆಗೆ ಸಂಬಂಧಪಟ್ಟಂಗೂ ಕೂಡ ಎನರ್ಜಿ ಇದೆ. ಸೈನಿಕರ ಬಂದೂಕು ಮಾತಾಡುತ್ತೆ ಇನ್ ಮುಂದೆ ಅಂತ ಕೂಡ ಹೇಳ್ತಿದೆ. ಮತ್ತೆ ಗೋಮಾತೆ ಕೂಡ ಕಾಣಿಸ್ತಾ ಇದೆ. ಯಾರ್ದೋ ಹಸು ಕಳ್ದೋಗಿದ್ರೆ ಸಿಗುತ್ತೆ ಆದಷ್ಟು ಬೇಗ ಅಂತ ಇದೆ. ಯಾರ್ದೋ ಒಡವೆ ಕಳ್ದೋಗಿದೆ, ಚಿಂತೆ ಬೇಡ, ಅದು ನಿಮ್ಮ ಹತ್ರನೇ ಇದೆ, ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಒಡವೆ ಕೊಟ್ಟು ಬೇರೆ ಒಡವೆ ತಗೊಳ್ಬೇಕು ಅಂತಿದ್ದಾರೆ, ತಗೊಬೋದು, ಒಳ್ಳೇದಾಗತ್ತೆ ಅನ್ನುವಂಥದ್ದು. ಸೊ ಮನೆಯ ಕನಸು ನನ್ಸಾಗತ್ತೆ ಅನ್ನುವಂಥದ್ದು ಇದೆ. ವಿವಾಹ ವೇದಿಕೆ ಸಿದ್ಧ ಆಗ್ತಾ ಇದೆ, ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏಂಜಲ್ ಎನರ್ಜಿ ತುಂಬಾ ಇದೆ, ತುಂಬಾ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ, ತುಂಬಾನೇ ಅಚೀವ್ಮೆಂಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಗಿಫ್ಟ್ ಬರೋದು ಇದೆ. ಸೋ ಮೆನಿ ಗಿಫ್ಟ್ 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 ಸೋ ಮೆನಿ ಗಿಫ್ಟ್. ಕಲ್ಕಿಗೋಸ್ಕರ ಯಾರೋ ಕಾಯ್ತಾ ಇದ್ದಾರೆ, ಕಲ್ಕಿ ಕೂಡ ಬರ್ತಾರೆ ಅನ್ನುವಂಥದ್ದು. ಸೊ ಏನೋ ಒಂದು
ಆ, ಕ್ಷುದ್ರ ದೇವಿಯ ಪೂಜೆ ಅಥವಾ ಆವಾಹನೆ ಮಾಡಿ ತೊಂದರೆ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಅದನ್ನ ಶಾಂತಿ ಮಾಡಿದ್ರೆ ಸರಿ ಹೋಗುತ್ತೆ ಕೆಲವು ಸಮಸ್ಯೆಗಳು ಅನ್ನುವಂಥದ್ದು ಇದೆ. ಏನೋ ದೊಡ್ಡ ಬಾಕ್ಸ್ ಒಂದು ನಿಮ್ಗೆ ಗಿಫ್ಟ್ ಆಗಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಲಕ್ಕಿ ಡಿಪ್ ಮುಖಾಂತರ ನಿಮ್ಗೇನು ಲಾಟ್ರಿ ಹೊಡಿಯುತ್ತೆ ಆ ಥರ ಕೂಡ ಇದೆ. ಸೊ ತುಂಬಾ ಮೆಸೇಜಸ್ ಇದೆ. ನಿಮ್ಮ ಶಕ್ತಿನ ಸರಿಪಡಿಸ್ಕೊಳ್ಳಿ. ರಿಯೂನಿಯನ್ ಎನರ್ಜಿ ಇದೆ. ಒಂದ್ ರೀತಿ ಇಷ್ಟ ದಿನ ದೂರ ಇದ್ದವರೆಲ್ಲರೂ ಕನೆಕ್ಟಿವಿಟಿಗೆ ಬರ್ತೀರಾ, ಮತ್ತೆ ಎಲ್ಲ ಒಂದಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕ್ರಿಸ್ಟಲ್ ಖರೀದಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಆರೋಗ್ಯ ಸುಧಾರಿಸುತ್ತೆ ಅನ್ನುವಂಥದ್ದು ಇದೆ. ಇಷ್ಟ ದೇವರ ಆಶೀರ್ವಾದದಿಂದ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೊಸ ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಅವಕಾಶಗಳು, ಹೊಸ ಹೆಸರು ಸಂಪಾದನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ವೈ ಲೆಟರ್ ಕೂಡ ಕಾಣಿಸ್ತದೆ, ವೈಟಿ. ಸೊ ಯಾರೋ ನಿಮ್ಗೆ ತಮ್ಮ ಪ್ರೀತಿನ ಹೇಳ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಸ್ವಲ್ಪ ಹುಷಾರಾಗಿರಿ, ಹಿತಶತ್ರುಗಳು ಜಾಸ್ತಿ ಇದ್ದಾರೆ. ಸೀಕ್ರೆಟ್ ಆಗಿ ಕಾರ್ಯನ ಮಾಡಿ ಅನ್ನುವಂಥದ್ದು ಇದೆ. ಯಾರಿಗಾದ್ರೂ ಸಹಾಯ ಮಾಡೋದಾದ್ರೆ ನೀವು ಮಾಡ್ತಿದ್ದೀರಾ ಅಂತ ಗೊತ್ತಾಗದಿರೋ ಹಾಗೆ ಮಾಡಿ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಯಾರಿಗೂ ಯಾವ ಸಹಾಯನೂ ಸಿಗಬಾರ್ದು ಅಂತ ಒಂದಷ್ಟು ತೊಂದರೆಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಪೂರ್ಣವಾಗಿ ಎಲ್ಲವೂ ಕೂಡ ಯಾರ್ದು ಬಾಡಿ ಅದು ಪೂರ್ತಿ ತಿಂದು ಹೋಗಿದೆ ಬಾಡಿ, ಅದು ಇನ್ನ ಉಳಿಯೋದಕ್ಕೆ ಅಸಾಧ್ಯ ಅನ್ನೋ ರೀತಿಲಿ ಇದೆ. ಸೊ ಯಾರಿಗೆ ಅಂತ ಗೊತ್ತಿಲ್ಲ. ಒಳ್ಳೇದಾಗ್ಲಿ ಅಂತ ಹಾರೈಸೋಣ ಅವರಿಗೂ ಕೂಡ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೇನೆ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಒಂದು ದುಷ್ಟಶಕ್ತಿಯ ಅಂತ್ಯ ಆಗಬೇಕು, ಅದಕ್ಕೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡಬೇಕು, ಮಾಡಿ ಅಂತ ಕೂಡ ಇದೆ. ಒಳ್ಳೇದಾಗ್ಲಿ.